ರಮ್ಯಾ, ಬಾ ಕುತ್ಕೋ ಬಾ ಬೇಗ. ಟೈಮ್ ಆಯ್ತು, ಹೋಗ್ ಬರೋಣ. ಅಯ್ಯೋ, ಒಳ್ಳೆ ಚಿಕ್ಕ ಮಕ್ಳಾಟ ಮಾಡಕ್ ಮಾಡ್ತಿರಲ್ಲ ನೀವು. ನಿಮ್ಗೆ ಬುದ್ಧಿ ಇಲ್ವಾ ನಿಮ್ಗೆ? ಅಲ್ಲ, ಎಂಗೇಜ್ಮೆಂಟ್ ಆದ್ಮೇಲೆ ಇನ್ನೇನು ಮದುವೆ ಹತ್ರ ಬಂದಾದ್ಮೇಲೆ ಒಂದ್ಸಲ ಹೋಗ್ ಬಂದಿದ್ರು ಆಗ್ತಿತ್ತು. ಇಲ್ಲಿ ಅಪ್ಪ ಅಮ್ಮನ ಮುಂದೆ ನನಗೆ ಹೋಗೋದಕ್ಕೆ ಒಂಥರ ನಾಚಿಕೆ ಆಗಂಗ ಆಗುತ್ತೆ. ಒಳ್ಳೆ ಚಿಕ್ಕ ಮಕ್ಳಾಟ ಮಾಡಂಗೆ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ ನೀವು. ಆ ಗಜೇಂದ್ರ, ಯಾಕೆ ಈ ರೀತಿ ಎಲ್ಲ ಹಿಂಸೆ ಮಾಡ್ತಿದ್ಯಲ್ಲ ನೀನು? ನನ್ಗೊಂಥರ ನಾಚಿಕೆ ಆಗ್ತಿದೆ ಗೊತ್ತಾ? ಎಷ್ಟು ಹಿಂಸೆ ಆಗಂಗ ಆಗ್ತಿದೆ ಗೊತ್ತಾ ಅಪ್ಪ ಅಮ್ಮನ ಮುಂದೆ ಎಲ್ಲ ಬರೋದಕ್ಕೆ. ಅಯ್ಯೋ, ಯಾಕಮ್ಮ ಬೇಜಾರಾಗುತ್ತೆ? ನಮ್ಗೇನು ಬೇಜಾರೇನಿಲ್ಲ. ಸುಮ್ಮಕ್ ನಡಿ ನೀನು. ಅಳಿಯಂದ್ರ ಜೊತೆ ಹೋಗದ್ ಕಲಿ, ಏನ್ ಪರವಾಗಿಲ್ಲ. ನಾವೇ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಿದೀವಿ. ಈ ಹುಡುಗಿ ಒಳ್ಳೆ ಹಠ ಮಾಡ್ತಿದ್ದಾಳೆ. ಅಳಿಯಂದ್ರಿಗೆ ಬೇಜಾರು ಮಾಡಿಸ್ಬೇಡ. ಅಷ್ಟೊಂದೆಲ್ಲ ಅಷ್ಟು ದೂರದಿಂದ ಬಂದಿದ್ದಾರೆ. ನಡಿ ಹೋಗ್ ಸುಮ್ಕೆ. ಕಾಲೇಜಿಗೆ ಹೋಗ್ಬೇಕಾದ್ರೂ ಎಲ್ ಕರೆದ್ರು ಒಂದ್ ದಿವಸನೂ ಬರ್ತಿರಲ್ಲ. ಇವಾಗ್ಲೂ ಮನೆಯವ್ರಿಗೆಲ್ಲ ಒಪ್ಸಿನೂ ಇದ್ ಮಾಡಿದ್ರು ಕೂಡ ಹಠ ಮಾಡ್ತಿದ್ದಾಳೆ, ಚಿಕ್ಕ ಮಕ್ಳು ಹಠ ಮಾಡಂಗೆ. ಈಗ ಬರ್ತೀಯ ಬರಲ್ಲ ಹೇಳು? ಒಳ್ಳೆ ಬರೀ ನಾಚಿಕೆ ನಾಚಿಕೆ ಅನ್ಕೊಂಡೀನಿ, ಎದ್ರಕಂಡೆ ಇದ್ಬಿಡು ಅತ್ಲಾಗಿ. ಎಲ್ಲೂ ಬರ್ಬೇಡ, ಎಲ್ಲೂ ಇದು ಮಾಡಬೇಡ ಅತ್ಲಾಗಿ. ಅಷ್ಟೊಂದೆಲ್ಲ ಆಸೆಯಿಂದ ಬಂದಿದ್ದೀನಿ. ಸರಿ ಆಯ್ತು ಬಿಡು, ಏನ್ ಬರ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಈ ರೀತಿ ಎಲ್ಲ ಹಠ ಮಾಡೋದಕ್ಕಿದೆಯಲ್ಲ, ಬೇಜಾರ್ ಮಾಡ್ಕೊಳ್ಳೋದಕ್ಕೆ. ಬೇಜಾರಾಗದ್ರೆ ನನ್ಗೆ ಇಷ್ಟ ಆಗಲ್ಲ. ಬೇಜಾರ್ ಮಾಡ್ಕೋಬೇಡ, ಬರ್ತೀನಿ ತಡಿ. ನೀನು ಬೇಜಾರಾಗಿದ್ರೆ ನನಗೆ ನೋಡೋದಕ್ ಆಗಲ್ಲ. ನನಗೆ ಗೊತ್ತು ನೀನ್ ನನಗೆ ಬೇಜಾರು ಮಾಡ್ಸಲ್ಲ ಯಾವತ್ತು ಅಂತ. ಸರಿ ಆಯ್ತು, ಬಾ ಬೇಗ ಕುತ್ಕೋ ಬಾ. ಬೇಗ ಹೋಗಿ ಬಂದ್ಬಿಡೋಣ ಬಾ ರಮ್ಯ. ಮಳೆ ಬೇರೆ ಬರಂಗಾಗಿದೆ. ಮಳೆ ಬಂದ್ಬಿಟ್ರೆ ಮತ್ತೆ ಮಳೆಯಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಬಟ್ ಆದ್ರೂ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಮಳೆಯಲ್ಲೆಲ್ಲ ನೆನೆಯಕ್ಕೆ. ನನಗಂತೂ ಸಖತ್ ಇಷ್ಟ. ನಿನ್ಗಾದ್ರೆ ಎಂಗೇಜ್ಮೆಂಟ್ ಬೇರೆ ಮುಂದೆ ಐತಲ್ಲ, ಹಂಗಾಗಿ ಮಳೆಯಲ್ಲಿ ನೆನೆಯಂಗಿಲ್ಲ. ಶೀತ ನೆಗಡೆ ಜ್ವರ ಏನಾರ ಬಂದತ್ತು ಅಂತ ಅಷ್ಟೇ, ಇನ್ನೇನಿಲ್ಲ. ಬಾ ರಮ್ಯ, ಬೇಗ ಹೋಗಿ ಬಂದ್ಬಿಡೋಣ. ಪಾಪಾ, ಬೇಗ ಬಂದ್ಬಿಡಿ, ಸರಿನಾ? ಜೋಪಾನಾಗ್ ಹೋಗಿ ಜೋಪಾನಾಗ್ ಬನ್ನಿ. ಪಾಪಾ, ಗಜೇಂದ್ರ, ಜೋಪಾನ ಕಣೋ, ಹುಷಾರು ಕಣೋ. ಆ ಮಗಳಿಗೆ ನಿಧಾನ ಕರ್ಕೊಂಡೋಗಿ ನಿಧಾನ ಕರ್ಕೊಂಬ. ಎಂಗೇಜ್ಮೆಂಟ್ ಬೇರೆ ನಾಳೆ ನಾಡ್ದ್ರಲ್ಲಿ ಐತೆ. ಒಂದ್ ಸ್ವಲ್ಪ ಬಾಳ ಜೋಪಾನಾಗ್ ಹೋಗಿ ಬರ್ಬೇಕು ನೀವು. ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬಾರ್ದು, ಸರಿನಾ? ಬಾಳ ಜೋಪಾನ ಅಂದ್ರೆ ಬಾಳ ಜೋಪಾನವಾಗಿ ಹೋಗಿ ಬರ್ಬೇಕು. ಮಳೆ ನೆನೆಯಕ್ ಹೋಗ್ಬೇಡ್ರಿ, ಶೀತ ಕೆಮ್ಮು ನೆಗಡೆ ಬಂದ್ಗಿದ್ದತ್ತು ಮತ್ತೆ. ನನಗೇನ್ ನಿಧಾನ ಕರ್ಕೊಂಡ್ಬಂದು ಹಂಗೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕು. ಆಯ್ತು ಚಿಕ್ಕಮ್ಮ, ಆಯ್ತು. ಸರಿ ಚಿಕ್ಕಮ್ಮ, ಆಯ್ತು. ನಿನಗೆ ಗೊತ್ತಲ್ಲ ನನ್ನ ಬಗ್ಗೆ, ನಾನು ಸ್ಪೀಡಾಗಿ ಏನು ಓಡಿಸ್ತೀನ. ನಿಧಾನಕ್ಕೆ ಹೋಗಿ ಬರ್ತೀವಿ ಕಣಿ, ಹೇಳು ಚಿಕ್ಕಮ್ಮ. ಕೇಳ್ತೀನಿ ನನ್ನ ಸೊಸೆಗೆ. ನೀನೇನಾದ್ರೂ ಜೋರಾಗಿ ಏನಾರು ಬೈಕ್ ಓಡಿಸ್ಕೊಂಡು ಹೋಗ್ದೆ ಅಂತ ಗೊತ್ತಾಗ್ಲಿ, ನನ್ನ ಸೊಸೆ ಏನಾರು ಹೇಳಿ, ನಿಂಗೆ ಆಮೇಲಿಂದ ಇರೋದು ನಿನಗೆ. ನಮ್ಮ ಚಿಕ್ಕಮ್ಮ ನೋಡು, ಅಲ್ಲ ನಿನ್ನ ಕಡೆ ಹೆಂಗ್ ಮಾತಾಡುತ್ತಂತ. ಇವಾಗ್ಲೂ ಸೊಸೆ ಕಡೆ ಸಪೋರ್ಟು. ಆಯ್ತು, ನಡಿ ಗಜೇಂದ್ರ, ಬೇಗ ಹೋಗೋಣ. ನನಗಿಲ್ಲಿ ಅಮ್ಮನ ಮುಂದೆ ಎಲ್ಲ ನಿನ್ ಜೊತೆ ಬೈಕಲ್ಲಿ ಕೂತ್ಕೊಳಕ್ಕೆ ಒಂಥರ ಮುಜುಗರ ಆಗಂಗ ಆಗ್ತೈತೆ. ಎಷ್ಟು ಹೇಳಿದ್ರು ನಿನ್ಗೆ ಅರ್ಥನೇ ಆಗಲ್ವಾ? ಸ್ವಲ್ಪ ಮುಂದೆ ಹೋಗು, ಆಮೇಲಿಂದ ಬೇಕಾದ್ರೆ ಆರಾಮಾಗಿ ಹೋಗ್ಬೋದು. ನಿನ್ಗೆ ಹೇಳೋದೇ ಅರ್ಥ ಆಗ್ತಿಲ್ವಾ? ಅಲ್ಲೇ ದುರ್ಗುಡ್ಕೊಂಡು ನೋಡ್ತಿದ್ದಾನೆ ಕೂತ್ಕೊಂಡು. ಅಪ್ಪ ಅಮ್ಮ ಎಲ್ಲಾರು ಇದಾರೆ. ನನಗೆ ನೋಡಕ್ ಆಗ್ತಿಲ್ಲ, ಏನಿಲ್ಲ, ನಾಚಿಕೆ ಆಗಂಗ ಆಗ್ತೈತೆ. ನಿನ್ಗೇನು ಅನ್ಸಲ್ಲ ನಿನ್ಗೆ? ಆಯ್ತು ಆಯ್ತು ಕಣೆ, ಸುಮ್ಮನಿರೆ, ಆರಾಮಾಗಿ ಕೂತ್ಕ ರಮ್ಯ. ಹೋಗ್ತಿದ್ದೀನಲ್ಲ. ಅಲ್ಲ, ಅಟ್ಲೀಸ್ಟ್ ಅಷ್ಟೊಂದೆಲ್ಲ ಕಷ್ಟಪಟ್ಟು ನಿನಗೆ ನೋಡ್ಬೇಕಂತ ಅಲ್ಲಿಂದ ಬಂದಿದ್ದೀನಿ. ಅಟ್ಲೀಸ್ಟ್ ಒಂದು ಸ್ಮೈಲ್ ಮಾಡ್ತೀಯಾ? ಸುಮ್ಮನೆ ನಿನ್ಕೊಂಡು ನೋಡ್ತಿರ್ತೀಯ, ಚಿಕ್ಕ ಮಕ್ಳು ನೋಡಂಗೆ. ಅಯ್ಯೋ, ಸುಮ್ಮನೆ ನಡಿ ಗಜೇಂದ್ರ. ಒಂಥರ ಆಗ್ತೈತೆ ನನ್ಗೆ, ನಾಚಿಕೆ ಆಗಂಗೆ. ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ? ಅಂತದ್ರಲ್ಲಿ ನಿನಗೆ ನೋಡ್ಬೇರೆ ಬಿಕ್ಕಿತ್ತ ನಾನು. ನಡಿ ಸುಮ್ಮನೆ. ಇವಾಗ ಕೂತ್ಕೊಂಡಿಲ್ವ ಆರಾಮಾಗಿ? ನಿನ್ ಜೊತೆ ಬೈಕಲ್ಲೇ ಬರ್ತಿದ್ದೀನಂತೆ ಟೌನೆಲ್ಲ ನಾನು. ಅಲ್ಲ ರಮ್ಯ, ಅಷ್ಟೊಂದೆಲ್ಲ ಹೇಳಿ ನಾನು ಮನೆಯವ್ರಿಗೆಲ್ಲ ಒಪ್ಸಿದ್ದೀನಿ. ನೀನು ನೋಡಿದ್ರೆ ಇನ್ನೂ ನಾಚಿಕೆ ಪಟ್ಕೊಂಡು ಮುಜುಗರ ಆಗ್ತೈತೆ ನನಗೆ. ಹಂಗೆ ಹಿಂಗೆ ಅನ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಡು ನೀನು. ನಾನು ಮನೆಯವ್ರಿಗೆಲ್ಲ ಒಪ್ಸೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಾನು ನಡಿ ಗಜೇಂದ್ರ, ನಾನು ಮನೇಲೆಲ್ಲ ವಿಷಯ ಗೊತ್ತಾದ್ಮೇಲೆ ಅಪ್ಪ ಕೇಳ್ತು ನನಗೆ ಗೊತ್ತಾ? ಅಪ್ಪರಿಗೆಲ್ಲರಿಗೂ ಕೂಡ ನಾನು ಎಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಮತ್ತಿನ್ನೊಂದು ಏನ್ ಗೊತ್ತಾ ಗಜೇಂದ್ರ? ನಮ್ಮ ತಂದೆಯವರಿದಾರಲ್ಲ, ನನ್ನ ಮಾತು ಯಾವತ್ತೂ ಕೂಡ ಮೀರಲ್ಲ. ನಾನಂದ್ರೆ ನಮ್ಮ ಅಪ್ಪಾಜಿಗೆ ತುಂಬಾ ಇಷ್ಟ, ಪಂಚಪ್ರಾಣ. ನಮ್ಮ ಅಪ್ಪನೂ ಕೂಡ ಅಷ್ಟೇ, ನನಗೆ ತುಂಬಾ ಇಷ್ಟ ಕಣೋ. ರಮ್ಯಾ, ಭಯ ಏನು ಪಡ್ಬೇಡ. ನೀನು ಯಾಕೆ ಎದ್ರಕಣ್ತಿದ್ಯಾ? ಅಷ್ಟೊಂದು ಎದ್ರಕೊಂಡು ಮುಜುಗರದಿಂದ ಕೂತ್ಕೊಳ್ತಿದ್ಯಲ್ಲ. ಹೆಗಲ ಮೇಲೆ ಕೈ ಹಾಕ, ಆರಾಮಾಗಿನೇ. ಹಾಗೇನಿಲ್ಲ ಗಜೇಂದ್ರ, ಅಕ್ಕಪಕ್ಕ ಯಾರು ನೋಡೋರು ಏನಂತಾರೆ ಅಂತ ಅಷ್ಟೇ ಭಯ ಆಗ್ತಿದೆ. ಅಯ್ಯೋ, ಅದ್ರಲ್ಲಿ ಏನಿದೆ ರಮ್ಯಾ? ಭಯ ಪಡ ಅಂತದ್ದು ಏನೈತೆ ಹೇಳು? ಅಲ್ಲ, ನೀನು ನನಗೆ ಮದುವೆ ಆಗ್ತಿರೋ ಹುಡುಗಿ, ನಾನು ನಿನಗೆ ಮದುವೆ ಆಗ್ತಿರೋ ಹುಡುಗ, ಸರಿನಾ? ಇನ್ನೊಂದು ಸ್ವಲ್ಪ ದಿವಸ ನಾವು ಗಂಡ ಹೆಂಡತಿ ಆಗ್ತೀವಿ. ಏನು ಭಯ ಪಡೋ ಅವಶ್ಯಕತೆ ಏನಿಲ್ಲ, ಸರಿನಾ? ಮೊದ್ಲಂತೂ ಭಯ ಪಡ್ತಿದ್ದೆ ಕಾಲೇಜಲ್ಲಿ ಲವ್ ಮಾಡ್ತಿರ್ಬೇಕಾದ್ರೆ. ಇವಾಗ ಏನಿಲ್ವಲ್ಲ, ಮನೆಯವ್ರಿಗೆಲ್ಲ ಒಪ್ಸಿದೀವಲ್ಲ, ಮನೆಯವ್ರಿಗೆ ಕೇಳ್ಕೊಂಬಿಟ್ಟು ಮನೆಯವ್ರ ಪರ್ಮಿಷನ್ ತಗೊಂಡೇ ಹೋಗ್ತಿರೋದು. ಅದರಲ್ಲಿ ಭಯ ಪಡೋದಂಥದ್ದೇನಿಲ್ಲ, ಸರಿನಾ? ನಾನು ನಿನಗೆ ಮೊದಲು ಕೂಡ ಒಂದೇ ಮಾತು ಹೇಳ್ತಿದ್ದು,
ನಿನಗೆ ತುಂಬ ಇಷ್ಟಪಟ್ಟಿದ್ದೀನಿ ಕಣೆ ರಮ್ಯಾ. ನಿನಗೆ ಬಿಟ್ಟು ನಾನು ಇರಲ್ಲ ಅಂತಾರೆ ಹೇಳಿದ್ದೆ, ಸರಿನಾ? ನಿನಗೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ನಿಮ್ಮ ಮನೆಯವ್ರಿಗೆ ಒಪ್ಸಿನೇ ನಾನು ಮದುವೆ ಆಗ್ತೀನಿ ಅಂತಾನೆ ಹೇಳಿದ್ದೆ ತಾನೆ. ನೀನು ಹೇಳ್ದಂಗೆನೇ ನಿಮ್ಮ ಮನೆಯವರಿಗೆ ಒಪ್ಸಿನೇ ಪ್ರೀತಿ ಮಾಡಿಬಿಟ್ಟು ನಾನು ಮದುವೆ ಆಗ್ತಿರೋದು ನಿನಗೆ, ಆಯಿತಾ? ಹಾಂ, ಸರಿ ಆಯಿತು. ಬೇಗ ಬೇಗ ಹೋಗೋಣ ಬಾ, ಮಳೆ ಗಿಳೆ ಬಂದತ್ತು. ಸೀರೆ ಕೊಡಿಸ್ತೀನಿ ಚೆನ್ನಾಗಿರೋದು, ನಿನಗೇನೇನು ಬೇಕು ಎಲ್ಲನೂ ತಗೋಬಾ. ಅಯ್ಯೋ ನರಿ ಗಜೇಂದ್ರ, ನನಗೆ ಸೀರೆ ಗೀರೆ ಏನು ಬೇಡ, ಸುಮ್ಮನೆ ಹೋಗಿ ಬಂದ್ಬಿಡೋಣ. ಸರಿನಾ? ನನಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಪಾನಿಪುರಿ ತಿನ್ಸು ಸಾಕು. ಸುಮ್ಮನೆ ಮದುವೆ ಖರ್ಚವೆಲ್ಲ ಏನು ಬೇಡ, ಸೀರೆ ಏನು ಬೇಡ ನನಗೆ. ನೀನ್ ಸಾಕು ನನಗೆ. ಏನಾದ್ರು ಪಾನಿಪುರಿ ಏನಾರು ಕೊಡ್ಸು ಸಾಕು, ತಿನ್ಕೊಂಡು ವಾಪಸ್ ಹೋಗೋಣ, ಆಯ್ತಾ? ನನಗೆ ಸೀರೆ ಆಗ್ಲಿ ಬೇರೆದೇನು ಕೂಡ ನಾನು ಶಾಪಿಂಗ್ ಮಾಡ್ಬೇಕು, ನನಗೆ ಕೊಡ್ಸು ಅಂತ ನಾನು ಯಾವತ್ತೂ ಕೇಳಲ್ಲ ಕಣೋ ನಿನಗೆ. ನನಗೆ ಗೊತ್ತು ಕಣೆ ರಮ್ಯಾ, ನೀನು ಹೇಳ್ತೀಯ ಈ ಮಾತು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಆಯ್ತಾ? ಇವಾಗ ಕೊಡಿಸ್ಕೊಂಡು ಹೋಗ್ಲಿಲ್ಲ ಅಂದರೆ ಚಿಕ್ಕಮ್ಮ ಬೈತಾರೆ ನನಗೆ, ಆಯ್ತಾ? ನಾನು ಪ್ರೀತಿಯಿಂದ ನಿನಗೆ ಕೊಡಿಸ್ಬೇಕಂತ ಕರ್ಕೊಂಡು ಬಂದಿರೋದು. ಬಾ ಹೋಗೋಣ ಬೇಗ. ಆಮೇಲಿಂದ ಬೇಕಾದರೆ ಸೀರೆ ಎಲ್ಲ ತಗೊಂಡು ಬೇಕಾದರೆ ಲಾಸ್ಟಿಗೆ ನೀನು ಹಿಂಗೆ ಇಷ್ಟ ಆಗಿದ್ದು ಪಾನಿಪುರಿ ಎಲ್ಲ ತಿನ್ನಿಸ್ಕೊಂಡು ಆಮೇಲಿಂದ ಬರೋಣ, ಸರಿನಾ? ಬಾ ಬೇಗ ಹೋಗೋಣ. ಗಜೇಂದ್ರ, ಸೀರೆ ಏನು ಬೇಡ, ಸುಮ್ಮನಿರು. ಇನ್ನೇನು ಎಂಗೇಜ್ಮೆಂಟಿಗೆ ತಗೊಂಡ್ಬರ್ತೀರಲ್ಲ ಅದೇ ಸೀರೆ ಸಾಕು. ಇವಾಗ ಖರ್ಚುಗಳು ಜಾಸ್ತಿ ಬರ್ತವೆ, ಮದುವೆ ಬೇರೆ ಮುಂದೆ ಬೇರೆ ಬರ್ತಿದೆಯಲ್ಲ, ಹಂಗಾಗಿ ಮದುವೆಲೆಲ್ಲಾರು ಖರ್ಚುಗಳು ಜಾಸ್ತಿ ಬೇರೆ ಇದಾವೆ. ಸುಮ್ಮನೆ ಯಾಕೆ ಅವೆಲ್ಲ? ಏನು ಬೇಡ ನರಿ, ಸಾಕು. ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಪಾನಿಪುರಿ ಏನಾರ ತಿನ್ಕೊಂಡು ಬಂದ್ಬಿಡೋಣ ಬೇಗ, ಸರಿನಾ? ಏನು ಬೇಡ ಇವಾಗ, ಸೀರೆ ಏನು ಕೊಡಿಸ್ಬೇಡ ನನಗೆ. ಅಯ್ಯೋ ರಮ್ಯಾ, ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ಹ್ಞೂ, ಅಮ್ಮನೂ ಚಿಕ್ಕಮ್ಮ ಬೈತಾರೆ. ಅಮ್ಮನೂ ಹೇಳ್ ಕಳಿಸಿದ್ದಾರೆ ಗೊತ್ತಾ? ಅವತ್ತು ಕೂಡ ಏನು ಕೊಡ್ಸ್ ಕಳಿಸಿಲ್ಲ ಅವಳಿಗೆ. ಇವತ್ತು ಹೋಗ್ಬಿಟ್ಟು ಏನಾರ ಕೊಡಿಸ್ಕೊಂಡು ಕರ್ಕೊಂಬ ಅಂತ ಬೇರೆ ಹೇಳಿದ್ದಾರೆ. ಚಿಕ್ಕಮ್ಮನೂ ಅದೇ ಮಾತು ಹೇಳಿರೋದು. ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ಯಾಕೆ ಈ ರೀತಿ ಎಲ್ಲ ಆಡ್ತಿದ್ಯಲ್ಲ ನೀನು? ಪದೇ 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 ಹೇಳಿದ್ದೆ ಹೇಳ್ಬೇಡ, ಸುಮ್ಗೆ ಬಾ ನೀನು. ಹೋಗೋಣ ಬಾ, ಮೊದಲು ಸೀರೆ ಅಂಗಡಿಗೆ ಹೋಗೋಣ, ಸೀರೆ ಶಾಪಿಂಗ್ ಮಾಡೋಣ. ಯಾಕೆ ಈ ರೀತಿ ಎಲ್ಲ ಆಡ್ತಿದ್ಯಾ ನೀನು? ಅಯ್ಯೋ, ನೀನು ಏನ್ ಹೇಳಿರೋ ಅಷ್ಟೇನೆ. ಮೊದ್ಲು ಅಷ್ಟೇನೆ, ಇವಾಗ್ಲೂ ಅಷ್ಟೇನೆ. ಒಳ್ಳೆ ಚಿಕ್ಕ ಮಕ್ಳಾಟ ಮಾಡ್ತಿರ್ತೀಯ ಅತ್ಲಾಗಿ. ಯಾವಾಗ ನೋಡಿದ್ರು ಬರೀ ಹಿಂಗೆ ಆಯ್ತು. ಆಯ್ತು ನಡಿ ಹೋಗೋಣ. ಅಲ್ಲ ಗಜೇಂದ್ರ, ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ ನಾನು. ಅಲ್ಲ, ಮನೆಯವ್ರಿಗೆಲ್ಲ ಯಾವ ರೀತಿ ಒಪ್ಪಿಸ್ತ ನೀನು? ನನಗೆ ನಂಬಿಕೆ ಇತ್ತು, ಬಟ್ ಆದ್ರೂ ಕೂಡ ಗಜೇಂದ್ರ, ನಿಜಾಲನು ಕಣ. ಅಪ್ಪ ಬೇರೆ ಕಡೆ ಎಲ್ಲ ಸಂಬಂಧ ನೋಡ್ತಿದ್ರು ನೋಡು, ಹುಡುಗ ಹುಡುಕ್ತಿದ್ರು ನೋಡು. ಎಷ್ಟು ಹಿಂಸೆ ಆಯ್ತು, ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನಂತೂ ನಿನ್ಗೆ ಸಿಗದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ಅಲ್ಲೇ ಒಂದ್ ಸಂಬಂಧ ಒಪ್ಕೊಂಡ್ಬಿಟ್ಟಿದ್ರು ಕಣೋ ಅಲ್ಲೇ. ಆ ಹುಡುಗಂಗೆ ನಾನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದೆ. ಫೋನ್ ಮೇಲೆ ಫೋನ್ ಮಾಡೋರು, ಬರ್ತೀವಿ ನಾವು ಮನೆ ನೋಡೋದಕ್ಕೆ, ಹುಡುಗಿ ನೋಡೋದಕ್ಕೆ ಬರ್ತೀವಿ ಅಂತ ಎಲ್ಲ ಹೇಳೋರು. ಆದ್ರೂ ಯಾಕ ನಾನು ಅಕ್ಕಂಗೆಲ್ಲ ಹೇಳ್ಬಿಟ್ಟು, ಅಕ್ಕಂಗೆ ಅಮ್ಮಂಗೆಲ್ಲ ಹೇಳಿ, ಅಮ್ಮ ನನ್ಗೆ ಯಾಕೆ ಅವ್ರು ಇಷ್ಟ ಆಗ್ತಿಲ್ಲ ಕಣಮ್ಮ ಅಂತೆಲ್ಲ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಗೊತ್ತಾ? ಆದ್ರೂ ಕೂಡ ಹೆಂಗ ನೀನು ಒಪ್ಸಿದ್ದಕ್ಕೆ ಹೆಂಗ ಪರವಾಗಿಲ್ಲ, ದೇವ್ರ ದಯದಿಂದ. ಇಲ್ಲ ಅಂದಿದ್ರೆ ಸಿಕ್ಕಾಬಟ್ಟೆ ಹಿಂಸೆ ಆಗೋಗ್ಬಿಡೋದು ಕಣೋ ಗಜೇಂದ್ರ. ದೇವ್ರಾಣೆಗಳು, ಎಷ್ಟು ಹಿಂಸೆ ಆಗಿತ್ತು ಗೊತ್ತಾ ನನಗೆ. ನನ್ಗಂತೂ ರಾತ್ರಿ ಎಲ್ಲ ನಿದ್ದೆ ಬರ್ತಿರಲಿಲ್ಲ ಗೊತ್ತಾ ನನಗೆ. ಹೌದೇನೆ ರಮ್ಯಾ? ಅಲ್ಲ ಕಣೆ ರಮ್ಯಾ, ನಿನಗೆ ಮಾತ್ರ ಇಷ್ಟೊಂದೆಲ್ಲ ನೋವಾಗೈತೆ ಅಂದಮೇಲೆ ನನಗಾಗ್ದಂಗೆ ಇರುತ್ತೇನೆ ರಮ್ಯಾ? ನನಗೆ ಎಷ್ಟು ಹಿಂಸೆ ಆಗೋದು ಗೊತ್ತಾ? ನಾನು ಊಟ ತಿಂಡಿನೇ ಮಾಡ್ತಿರಲಿಲ್ಲ. ನೀನು ಫೋನ್ ಮೇಲೆ ಫೋನ್ ಮಾಡ್ತಿದ್ದಲ್ಲ, ಎಲ್ಲಿ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಫೋನ್ ಮಾಡ್ತಿಲ್ವಲ್ಲ, ರಿಪ್ಲೈ ಮಾಡೋ ಗಜೇಂದ್ರ. ಕೆಲಸ ಮಾಡ್ತೀಯ, ಬರೀ ಕೆಲಸ ಕೆಲಸ ಅಂತ ಕೆಲಸದ ಕಡೆ ನೀವು ಯೋಚನೆ ಮಾಡ್ತೀಯಾ? ನಾನು ನಿನಗೆ ನೆನಪಿಗೆ ಬರ್ತಿಲ್ವಾ? ಏನು ಮಾಡ್ತಿದ್ಯಾ ಹಂಗೆ ಹಿಂಗೆ, ಮನೆಯವ್ರಿಗೆ ಒಪ್ಪಿಸ್ತಾ, ಇಲ್ಲಿ ಬೇರೆ ಕಡೆ ಹುಡುಗ ನೋಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾಗ ನನಗೆ ಎಷ್ಟು ಹಿಂಸೆ ಆಗೋದು ಗೊತ್ತಾ ನನಗೆ? ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗ್ತಿರಲ್ಲ ಕಡೆ ನನಗೆ. ಅಳೋದೊಂದು ಬಾಕಿ ನನಗೆ. ನನ್ನ ಕಷ್ಟನೆಲ್ಲ ನಮ್ಮ ಮನೆಯವರೆಲ್ಲ ನಾನು ನೋಡಿದಾರೆ, ಕೇಳಬೇಕಾದ್ರೆ ನಾನು ಸುಳ್ಳು ಹೇಳಿದೆ. ಆಯ್ತು ಬಿಡು ಗಜೇಂದ್ರ, ಹೆಂಗ ದೇವ್ರ ದೊಡ್ಡವನು. ಹೆಂಗ ನಾನಂತೂ ಪುನಃ ನಿನಗೆ ಸಿಕ್ಕಿರಂತ ನಾನು ಯಾವತ್ತೂ ಅನ್ಕೊಂಡಿರಲ್ಲ ಕಣ. ನಾನಂತೂ ನೀನೇನಾದ್ರು ನನಗೆ ಸಿಕ್ಕಿರಲ್ಲ ಅಂದಿದ್ರೆ ನನಗೆ ಎಷ್ಟು ಹಿಂಸೆ ಆಗೋದು ಗೊತ್ತಾ? ನಾನು ಮನೆ ಹತ್ರನೇ ಬಂದ್ಬಿಡ್ತಿದ್ದೆ ನಿನಗೆ ಹುಡ್ಕೊಂಡು. ರಮ್ಯಾ, ನಾನು ನಿನ್ಗೆ ಯಾವತ್ತಾದ್ರೂ ಬಿಟ್ಕೊಡ್ತಿದ್ನಾ? ಆಗೇನೆಲ್ಲರೂ ಆಗಿದ್ರೆ ನಾನಂತೂ ಸುಮ್ಮನೆ ಇರ್ತಿರಲ್ಲ ಬಿಡು. ನಮ್ಮ ಅಣ್ಣಂದ್ರುಗಳಿಗೆಲ್ಲ ಹೇಳ್ಬಿಟ್ಟು ನಿನಗೆ ಕರ್ಕೊಂಡೋಗ್ಬಿಟ್ಟು ಮದ್ವೆನಾರು ಮಾಡ್ಕೊಂಡ್ಬಿಡ್ತಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ನಿನಗೆ ಮಾತ್ರ ಬಿಟ್ಟಿರ್ತಿರಲ್ಲ ಕಣೆ ರಮ್ಯಾ. ಅಷ್ಟೊಂದೆಲ್ಲ ನಿನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ, ಅಷ್ಟೊಂದೆಲ್ಲ ಪ್ರೀತಿ ಮಾಡ್ತಿದ್ದೀನಿ, ಅಷ್ಟೊಂದೆಲ್ಲ ಇದು ಮಾಡಿ ಕೂಡ ನಿನಗೆ ನಾನು ಬಿಟ್ಕೊಡೋ ಮಾತೇ ಇಲ್ಲ, ಸರಿನಾ? ಆಯ್ತು ಬಾ, ಇವಾಗ ಹಳೆದೆಲ್ಲ ಏನು ಯೋಚನೆ ಮಾಡಬೇಡ. ಹಳೆದೆಲ್ಲ ಯೋಚನೆ ಮಾಡ್ಕೊಂಡ್ರೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಲ್ಲ? ಮೊದಲು ಸೀರೆ ತಗೋಬಾ, ಚೆನ್ನಾಗಿರೋದು. ಹೇಳಿ ಅಣ್ಣ, ಏನು ಬೇಕಿತ್ತು? ಸೀರೆ ಬೇಕಿತ್ತಾ? ಹ್ಞೂನಪ್ಪ, ಒಂದು ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಕಾಸ್ಟ್ಲಿ ಸೀರೆನೇ. ಭಾಳ ಚೆನ್ನಾಗಿರಬೇಕು, ಡಿಸೈನ್ ಆಗಿರಬೇಕು ಅಂಥ ಸೀರೆಗಳು ತೋರಿಸು. ಲೋ ಗಜೇಂದ್ರ, ನನಗೆ ಕಾಸ್ಟ್ಲಿ ಸೀರೆ ಎಲ್ಲ ಬೇಡ ಕಣೋ ಗಜೇಂದ್ರ, ಸರಿನಾ? ನನಗೆ ನಿನ್ಕಿಂತ ಇನ್ನೇನು ಮುಖ್ಯ ಅಲ್ಲ. ಸಿಂಪಲ್ ಆಗಿರೋದು ಕೊಡ್ಸು ಸಾಕು. ಏನಂದ್ರೆ ನೀನು ಹಿಂಸೆ ಮಾಡಿ ಕರ್ಕೊಂಡ್ ಬರ್ತಿದಿ ಅಂತ ಬಂದಿದ್ದೀನಿ ಅಷ್ಟೇ.
ನನಗೇನು ಸೀರೆ ಅಂಗಡಿಲಿ ಹೋಗ್ಬಿಟ್ಟು ಸೀರೆ ತಗೋಬೇಕು ಅವೆಲ್ಲ ನನಗೆ ಇಷ್ಟನೇ ಇಲ್ಲ ಆಯ್ತಾ. ನನಗೆ ನೀನು ಏನ್ ಕೊಡ್ಸೋದನ್ನು ಕೂಡ ಇಷ್ಟ. ಜಸ್ಟ್ ನನಗೆ ಏನು ಕೊಡ್ಸಿಲ್ಲ ಅಂದ್ರೂ ನೀನ್ ನನ್ನ ಜೊತೆಲಿ ಇದ್ರೆ ಸಾಕು ಕಣೋ. ಸರಿನಾ, ನನಗೆ ಸೀರೆ ಏನ್ ಬೇಡ, ಸಿಂಪಲ್ ಆಗಿರೋ ಸೀರೆ ಕೊಡ್ಸು ಸಾಕು. ನೋಡಪ್ಪ, ಸಿಂಪಲ್ ಆಗಿರೋ ಸೀರೆನೇ ತೋರ್ಸಪ್ಪ ಸಾಕು. ಓ ಹೌದಾ ಮೇಡಮ್, ಸರಿ ಮೇಡಮ್ ಆಯಿತು, ಕೊಡ್ತೀನಿ. ಆ ಸಿಂಪಲ್ ಆಗಿರೋ ಸೀರೆನೇ ಭಾಳ ಚೆನ್ನಾಗಿದ್ದಾವೆ. ಯಾವ್ದಾದ್ರು ಬೇಕು, ಎಂಥ ಡಿಸೈನ್ ಬೇಕು, ಕಲ್ಲರು ಎಲ್ಲ ಥರದ್ದು ತೋರಿಸ್ತೀನಿ. ನೋಡಪ್ಪ, ಅವ್ರು ಹೇಳಿರುವಂಥ ನೀನು ಎಂಥದ್ದು ಬೇಕಂತ ಸೀರೆಗಳೆಲ್ಲ ತೆಗಿಬೇಡ ಕಣಪ್ಪ. ಏನು ಪರವಾಗಿಲ್ಲ, ನನಗೇನೇನು ಇದಿಲ್ಲ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು ರಮ್ಯಾ ನೀನು. ಒಂದು ಸ್ವಲ್ಪ ಕಾಸ್ಟ್ಲಿದೆ ಸೀರೆ ತೋರ್ಸಪ್ಪ, ಚೆನ್ನಾಗಿರಬೇಕು. ಅಯ್ಯೋ ಸರಿ ಸರ್, ಆಯಿತು ತೋರಿಸನ್ನಿ, ಅದಕ್ಕೇನಂತೆ. ಸಿಂಪಲ್ ಆಗಿರೋ ಸೀರೆನೂ ತೋರಿಸ್ತೀನಿ, ಕಾಸ್ಟ್ಲಿದ್ದು ತೋರಿಸ್ತೀನಿ, ಮೀಡಿಯಮ್ದು ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿರಂತೆ, ಆಯ್ತಾ ಮೇಡಮ್? ಸರ್ ಹೇಳ್ತಿದ್ದಾರೆ, ನೋಡಿ ಮೇಡಮ್ ಅದಕ್ಕೇನಂತೆ. ಚೆನ್ನಾಗಿರೋ ಸೀರೆನೇ ತಗೊಳ್ಳಿ, ಪರವಾಗಿಲ್ಲ. ಏನೋ ಸರ್ ಪ್ರೀತಿಯಿಂದ ಕೊಡಿಸ್ತಿದ್ದಾರೆ. ನೀವೊಂದ್ಸಲಿ ಮೊದಲು ಒಂದ್ಸಲಿ ಇಲ್ಲಿ ಬಂದಿದ್ರಿ ಅಲ್ಲೂರ, ನಾನು ನೋಡಿದ್ದೆ ನಿಮಗೆ. ಹ್ಞೂನಪ್ಪ, ಬರ್ತಾ ಇರ್ತೀವಿ ಅವಾಗವಾಗ. ಒಂದ್ಸಲಿ ಬಂದಿದ್ದು ನೆನಪು ನನಗೂ. ತೋರಿಸು, ಸೀರೆ ತೋರಿಸು ಮೊದಲು. ನೋಡಿ ಮೇಡಮ್, ಈ ಸೀರೆ ಮಾತ್ರ ಒಳ್ಳೆ ಪ್ರೀಮಿಯಂ ಡಿಸೈನು. ಇವಾಗ ರೀಸೆಂಟಾಗಿ ಚೆನ್ನಾಗಿರೋ ಡಿಸೈನು ಮೇಡಮ್. ಇವಾಗೆಲ್ಲ ಜಾಸ್ತಿ ಟ್ರೆಂಡಲ್ಲಿರೋ ಸೀರೆ ಮೇಡಮ್ ಅದು. ಎಲ್ಲರೂ ಕೂಡ ತಗೊಳ್ತಾರೆ, ಭಾಳ ಇಷ್ಟಪಡ್ತಾರೆ ಮೇಡಮ್, ಭಾಳ ಇಷ್ಟಪಡ್ತಾರೆ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಮೇಡಮ್, ಈ ರೀತಿನಲ್ಲಿ ಬೇಕಾ? ಬಾರ್ಡ್ರ್ ಒಂದು ಸ್ವಲ್ಪ ದೊಡ್ಡದಿದೆ ಇದು. ಇದು ಇದರಲ್ಲೂ ಕೂಡ ಬಾರ್ಡ್ರ್ ಚಿಕ್ಕದಿರೋದು ಕೂಡ ಬರುತ್ತೆ. ಮತ್ತು ಈಗ ಗೋಲ್ಡನ್ ಬಾರ್ಡ್ರಲ್ಲಿರೋದು ಸಿಲ್ವರ್ ಟಚ್ ಇರೋ ಬಾರ್ಡ್ರು ಕೂಡ ಸಿಗುತ್ತೆ. ಕಲ್ಲರು ಕೂಡ ಬೇರೆದು ಇದೆ, ಡಿಸೈನು ಕೂಡ ಬೇರೆ ಇರೋ ಸೀರೆನೂ ಕೂಡ ಇದೆ. ಅದರಲ್ಲಿ ಪರ್ಪಲ್ ಕಲರು ಇದೆ ಮೇಡಮ್, ಯೆಲ್ಲೋ ಕಲರ್ ಇದೆ, ಗ್ರೀನ್ ಇದೆ. ಯಾವ್ದು ಬೇಕು ಹೇಳಿ ಮೇಡಮ್? ಲೈಟ್ ಬ್ಲೂ ಇದೆ, ಸ್ಕೈ ಬ್ಲೂ ಇದೆ, ಎಲ್ಲದೂ ಕೂಡ ಇದೆ. ಯಾವ ಕಲರ್ ಬೇಕಿತ್ತು ನಿಮಗೆ? ನೋಡಿ, ಕೆಳಗಡೆನೂ ಕೂಡ ಇದ್ದಾವೆ ಬೇರೆ ಡಿಸೈನ್ ಸೀರೆ. ಇನ್ನೂ ಕೂಡ ಬೇರೆ ಡಿಸೈನ್ ತೋರಿಸಿ ಅಂದರೆ ಅದರಲ್ಲೂ ಕೂಡ ತೋರಿಸ್ತೀನಿ ಮೇಡಮ್. ಗಜೇಂದ್ರ ನೋಡು, ನನ್ನ ಕೈಲಿ ಇಟ್ಕೊಂಡಿದ್ದೀನಲ್ಲ ಈ ಸೀರೆ ಇಷ್ಟ ಆಯ್ತಾ, ಅಥವಾ ಕೆಳಗಡೆದಲ್ಲಿ ಅವರು ಇಟ್ಟಿದಾರಲ್ಲ ಆ ಡಿಸೈನ್ ಅಲ್ಲಿ ಇಷ್ಟ ಆಯ್ತಾ? ಯಾವ್ದು ಬೇಕು ನೋಡು, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹೇಳು, ಅದನ್ನ ನೀನ್ ಏನ್ ಸೆಲೆಕ್ಟ್ ಮಾಡ್ತೀಯೋ ಆ ಸೀರೆನೇ ತಗೊಳ್ತೀನಿ. ಅಯ್ಯೋ ರಮ್ಯಾ, ನಿನ್ಗೆ ಯಾವ್ದು ಇಷ್ಟ ಬೇಕು ಅದನ್ನೇ ತಗ ರಮ್ಯಾ. ನನ್ನ ಇಷ್ಟಕ್ಕಿಂತ ನಿನ್ನ ಇಷ್ಟನೇ ನನಗೆ ಮುಖ್ಯ, ಆಯ್ತಾ? ನಿನ್ಗೆ ಯಾವ ಕಲರ್ ಬೇಕು? ನಿನಗೆ ಜಾಸ್ತಿ ನಿನಗೆ ಪಿಂಕ್ ಕಲರ್ ಸೀರೆ ಇಷ್ಟನಾ? ಈಗ ಬೇಕಲ್ಲ ಗ್ರೀನ್ ಕಲರ್ ಇಷ್ಟನಾ, ಪಿಂಕ್ ಕಲರ್ ಇಷ್ಟನಾ? ಯಾವ ಕಲರ್ ಬೇಕು ನಿನಗೆ? ಅದೇ ಆರಿಸ್ಕೊ, ಅದಕ್ಕೇನಂತೆ. ಇದು ಎಷ್ಟಾಗುತ್ತೆ ಈ ಸೀರೆನಾ? ಅಯ್ಯೋ ರಮ್ಯಾ, ನಿನ್ಗೆ ಅವಾಗಲೇ ಹೇಳಿಲ್ವಾ? ಅದೆಷ್ಟೇ ಕಾಸ್ಟ್ಲಿ ಇರಲಿ, ಹೆಂಗಾರು ಇರಲಿ, ನಿನ್ಗೆ ಯಾಕೆ ರೇಟಿಂದ ವಿಚಾರ ಇಲ್ಲ. ನಾನು ತಗೊಳ್ತಿದ್ದೀನಿ ತಾನೆ, ಕೊಡ್ಸೋನು ನಾನು ಕೊಡಿಸ್ತಿದ್ದೀನಿ ತಾನೆ. ಸುಮ್ಮನಿರಬೇಕು ನೀನು, ಹಿಂಗೆಲ್ಲ ಕೇಳಬೇಡ, ನನಗೆ ಬೇಜಾರಾಗುತ್ತೆ ನೋಡು. ನೋಡಪ್ಪ, ಈ ಸೀರೆ ಒಂದು ಸ್ವಲ್ಪ ಡಿಸೈನ್ ತೋರಿಸ್ತೀಯ ಇದರಲ್ಲೇನೆ? ಇನ್ನೊಂದು ಕಲರ್ ಯಾವ್ದಾದ್ರು ಚೆನ್ನಾಗಿರೋದು ಕಲರ್ ತೋರಿಸಪ್ಪ. ನೋಡಿ ಮೇಡಮ್, ಈ ಸೀರೆ ಮಾತ್ರ ಸೂಪರ್ ಆಗಿದೆ, ಪ್ರೀಮಿಯಂ ಡಿಸೈನು. ಭಾಳ ಹುಡುಗಿರು ಇದನ್ನೇ ತಗೊಳ್ತಿರೋದು. ನೋಡಿ, ಇದೇನಾದರೂ ಇಷ್ಟ ಆಗುತ್ತಾ ಸರ್? ನೋಡಿ ತಗೊಳ್ಳಿ. ಈ ಕಲರ್ ಏನಾದ್ರು ಮೇಡಮ್ಗೆ ಇಷ್ಟ ಆದರೆ ಇದನ್ನೇ ಕೊಡಿಸಿ, ಏನು ಪರವಾಗಿಲ್ಲ. ನಿಮ್ಗೇನಾದ್ರು ಇಷ್ಟ ಆದರೆ ನೋಡಿ. ರಮ್ಯಾ, ಕೊಡಪ್ಪ ಇಲ್ಲಿ, ಅದು ಇಸ್ಕ ಆ ಸೀರೆ. ರಮ್ಯಾ, ನನಗೆ ಯಾಕೆ ಇಷ್ಟ ಆಗ್ತಿದೆ ಆ ಸೀರೆ, ಆ ಕಲ್ಲರು ಕೂಡ ಚೆನ್ನಾಗಿದೆ. ಸ್ವಲ್ಪ ಸಖತ್ ಇಷ್ಟ ಆಯಿತು ಆ ಸೀರೆ ನನಗೆ. ಗಜೇಂದ್ರ ನೋಡು, ಈ ಸೀರೆ ಚೆನ್ನಾಗೈತಾ? ನನಗೆ ಯಾಕೆ ಇಷ್ಟ ಆಗ್ತಿದೆ ಇದೇ ಕಲರ್ ಈಗ ಕೊಟ್ಟಿದ್ದು. ಅದಕ್ಕಿಂತ ಹಳೆ ಸೀರೆ, ಆ ಸೀರೆಗಿಂತ ಈ ಸೀರೆ ಸೂಪರ್ ಆಗಿದೆ ಗಜೇಂದ್ರ, ನನಗೂ ಇಷ್ಟ ಆಯ್ತು. ನೋಡು, ನಿನಗೆ ಇಷ್ಟ ಆಯ್ತಾ? ರಮ್ಯಾ, ನನಗೂ ಭಾಳ ಇಷ್ಟ ಆಯಿತು. ಎಲ್ಲದಕ್ಕಿಂತ ಮುಖ್ಯ ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನ ನೀನು ತಗೋಬೇಕು. ಇಷ್ಟ ಆಗಿದ್ರೆ ಇದನ್ನೇ ತಗ. ನೋಡಪ್ಪ, ಈ ಸೀರೆ ಇಷ್ಟ ಆಯ್ತಂತೆ, ಪ್ಯಾಕ್ ಮಾಡಪ್ಪ ಬೇಗ ಸ್ವಲ್ಪ. ಸರಿ ಸರ್, ಆಯಿತು, ಪ್ಯಾಕ್ ಮಾಡ್ತೀನಿ. ಮೇಡಮ್, ಇನ್ನೂ ಕೂಡ ಬೇರೆದೇನಾದ್ರು ಸೀರೆ ಏನಾದ್ರು ತಗೊಳ್ತೀರಾ? ಸಿಂಪಲ್ ಆಗಿರೋ ಸೀರೆಗಳು ಬಂದಿದ್ದಾವೆ, ನೋಡಿ. ಬೇಕಾದ್ರೆ ತೋರಿಸ್ತೀನಿ, ನೋಡಿ ಒಂದ್ಸಲಿ, ಚೆನ್ನಾಗಿದ್ದಾವೆ ಸೀರೆಗಳು. ಅಯ್ಯೋ ಸಾಕು ಅಣ್ಣ, ಬೇಡ, ಎಂಗೇಜ್ಮೆಂಟ್ ಬೇರೆ ಇದೆ. ಇನ್ನೂ ಸೀರೆ ತಗೋಬೇಕು, ಬರ್ತೀವಿ. ಇನ್ನು ಮುಂದೆ ಮದುವೆಗಳಿದಾವೆ, ಅವಾಗ್ಲೂ ಸೀರೆಗಳು ತಗೊಳ್ತೀವಿ. ಅಯ್ಯೋ ರಮ್ಯಾ, ತಗೊಂಡ್ರೆ ತಗ ರಮ್ಯಾ, ಇನ್ನೊಂದು ಸಿಂಪಲ್ ಆಗಿರೋ ಸೀರೆನು ಪರವಾಗಿಲ್ಲ, ನಾನು ಕೊಡಿಸ್ತೀನಿ. ಸುಮ್ಮನಿರು ಗಜೇಂದ್ರ. ಬಾ, ಇವಾಗ ಪಾನಿಪುರಿ ಕೊಡ್ಸು ನನಗೆ. ನನಗೆ ಪಾನಿಪುರಿ ತಿನ್ಬೇಕು ಅನಿಸ್ತೈತೆ. ಬೇಗ ಹೋಗೋಣ ಬಾ ಮನೆಗೆ, ಮಳೆ ಬರೋ ಬೇರೆ ಆಗೈತೆ. ಒತ್ತು ಬೇರೆ ಮಾಡ್ಕೊಂಡು ತಡ ಮಾಡ್ಕೊಂಡು ಹೋಗೋದು ಬೇಡ. ಬಾ ಬೇಗ ಹೋಗೋಣ. ಸಾಕು, ನನಗಿದೆ ಸೀರೆ.